ಹೆಸರು ಮಂಜಪ್ಪ ಹೀಲ್ದಳ್ಳಿ ಅಂತ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಳ್ಳಿ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ ಇಲ್ಲಿ ಪ್ರಭಾರ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಯುವ ಸ್ಪಂದನ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಉಡುಪಿ ಇದರ ವತಿಯಿಂದ ಮಕ್ಕಳಿಗೆ ಅವರ ಸಮಸ್ಯೆಗಳು ಮತ್ತು ಅವರ ಕುಂದುಕೊರತೆಗಳು, ಅನಾನುಕೂಲಗಳು ಏನು ಅನ್ನೋದನ್ನು ತಿಳಿಸಿಕೊಡಲಿಕ್ಕೆ ಇವತ್ತು ಉಡುಪಿಯಿಂದ ಯುವ ಸ್ಪಂದನ ಇಲಾಖೆಯಿಂದ ಸುನೀತಾ ಮೇಡಮ್ ಅವರು ಮತ್ತು ಶ್ಯಾಮಲಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರು ತುಂಬ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮಕ್ಕಳ ಸಮಸ್ಯೆಗಳ ಬಗ್ಗೆ, ಮಕ್ಕಳ ಕುಂದುಕೊರತೆಗಳ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ, ಅದ್ಭುತವಾಗಿ ಮಾತನಾಡಿದ್ದಾರೆ. ಸೊ ಅವರ ಎಲ್ಲ ಒಂದು ವಿಷಯಗಳನ್ನು ಮಕ್ಕಳು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತಾ ಮುಂದಿನ ಕಾರ್ಯಕ್ರಮಗಳನ್ನು ಸಹಿತ ಇದೇ ರೀತಿಯಲ್ಲಿ ಕ್ರೀಡಾ ಇಲಾಖೆಯಿಂದ ನಡೀಬೇಕು. ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನತೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಅವರು ಸಹಾಯ ಆಗುತ್ತೆ ಅಂತ ಹೇಳ್ತಾ, ಈಗಳಿಗೆ ಸುಮಾರು ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಅದು ಮಾರ್ಗದರ್ಶನ, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಬೆಳವಣಿಗೆ, ಆರೋಗ್ಯವಂತ ಜೀವನ ಶೈಲಿ, ಸಬಲೀಕರಣ, ಭಾವನೆಗಳು, ಸಂಬಂಧಗಳ ಬಗ್ಗೆ ಮತ್ತು ಸುರಕ್ಷತೆ ಬಗ್ಗೆ, ವೈಯಕ್ತಿಕವಾಗಿ ಸಂವಹನ, ಲಿಂಗತ್ವದ ಬಗ್ಗೆ ಅತ್ಯುತ್ತಮವಾಗಿ ವಿಷಯವನ್ನು ಪ್ರಸ್ತುತಪಡಿಸಿದ್ದಾರೆ. ವಿದ್ಯಾರ್ಥಿಗಳೆಲ್ಲರೂ ಆ ವಿಷಯಗಳನ್ನು ತಿಳಿದುಕೊಂಡಿದ್ದಾರೆ. ಮತ್ತು ಮುಂದಿನ ಜೀವನದಲ್ಲಿ ಅವರ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ಅಥವಾ ಸಹಾಯವನ್ನು ಅದು ನೀಡುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ಉಪನ್ಯಾಸಕ ವೃಂದದವರಿಗೂ ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರೂ. ಈಗ ಹೇಗೆ ನೀವು ಒಳಗಡೆ ಮುಖ ಮಾಡಿ ನಿಂತಿದ್ದೀರಾ, ಸೊ ಯಾರು ಬಿಡದೆ ವಾಪಸ್ ನಿಲ್ಬೇಕು. ಆಗುತ್ತಾ? ಟ್ರೈ ಮಾಡಿ. ಇದೆ ಇದೊಂದು ಸಮಸ್ಯೆ. ಈಗ ಬಿಡಿಸ್ಬೇಕು. ಈಗ ಹೇಗೆ ವೃತ್ತಾಕಾರದಲ್ಲಿ ಕೈ ಹೀಗೆ ಹಿಡ್ಕೊಂಡಿದ್ದೀರಲ್ವಾ, ಸೊ ಹೀಗೆ ಬಿಡ್ಲಿಕ್ಕಿಲ್ಲ, ಯಾರನ್ನು ಬಿಡ್ಲಿಕ್ಕಿಲ್ಲ. ಹೀಗೆ ಎಫೋರ್ಟಾಗಿ ಹೀಗೆ ಬರ್ಬೇಕು. ಏನ್ ಮಾಡ್ತೀರಾ ಯೋಚನೆ ಮಾಡಿ. ಅವನು ತಿರುಗ್ಲಿಕ್ಕೆ ಬಿಡ್ಬೇಕು, ಮತ್ತೆ ಅವನು ತಿರುಗ್ಲಿಕ್ಕೆ ಗಟ್ಟೆ ಹಿಡಿಬೇಡಿ. ಮತ್ತೆ ಯಾಕೆ ತಿರುಗ್ತಾ ಇದೆ ನೀನು? ಏನ್ ಮಾಡ್ಬೋದು, ನಾವು ಹೇಗೆ ವಾಪಸ್ ಹೊರಗಡೆ ಮುಖ ಮಾಡಿ ನಿಲ್ಬೋದು. ಟ್ರೈ ಮಾಡಿ. ಎತ್ತಿ ಅವ್ರ ಪಾಪ ಎತ್ತಾ ಇದ್ದಾರೆ. ಅವರ ಡಿಸಿಷನ್ಗೆ ಯೋಚನೆ ಮಾಡಿಕೊಂಡು ಸಮಸ್ಯೆಯನ್ನು ಬಿಡಿಸಿದ್ರು. ಹೇಗೆ ಕೈ ಬಿಡ್ಲಿಲ್ಲ ಅಲ್ವಾ? ನೀವು ಆಗದಿಂದ ಒಂದು ಹಾಗೆ ಇಲ್ಲೊಂದು 10 ಜನ ನಿಲ್ಲಿ, ಆ ಕಡೆ ಒಂದು 10 ಜನ ನಿಲ್ಲಿ. ಒಬ್ಬರೇ ಬರೆಯುವುದವರು, ಆಮೇಲೆ ಅವ್ರು ಹೋಗ್ತಾರೆ ವಾಪಸ್. ಆಯ್ತಾ? ಹಿಂದೆ ನಿಲ್ಲುದು, ಅವ್ರ ಹಿಂದೆ ನಿಲ್ಲುದು, ಬರೆಯುವುದು, ವಾಪಸ್ ಹೋಗಿರುದು. ನೀವು ಸಾಂಗ್ ಗ್ಯಾರಂಟಿ ಕೊಡ್ಬೇಕು. ಬರ್ದದವ್ರು ಹಿಂದೆ, ನೀವು ಬೇರೆ ಬರ್ದದಾಗ ಇರ್ಲಿಕ್ಕಿಲ್ಲ. ನೋಡಿ, ನೀವು ಉಳಿದವರು ಕೆರೆದಾಗಿ ಮುಂದೆ ಹೋಗ್ಲಿಕ್ಕಿಲ್ಲ. ಬೇರೆ ಬಂದು ಬನ್ನಿ. ಆಯ್ತು, ಅವ್ರದ್ದು ಆಯ್ತು. ಯಾರು ಫಸ್ಟ್ ಆಗ್ತಾರೆ ಹೇಳಿದ್ದೆ. ಇನ್ನು ಬರ್ದ ಸರಿ ಉಂಟಾ? ಒಂದು ಕ್ಯಾಚ್ ಕೊಡಿ. ಅವರು ನಿಮ್ಗೊಂದು ಚಟುವಟಿಕೆ ಮಾಡಿತು. ಸೊ ನಿಮ್ಗೆ ಆ ಚಟುವಟಿಕೆ ಬಗ್ಗೆ ಏನನ್ನಿಸಿತು? ಒಂದು ಕ್ಷಣ ನನಗೆ ಹೇಳಿದ ಒಂದು ಸಮಸ್ಯೆ, ಅದನ್ನು ಹೇಗೆ ಸರಿಪಡಿಸುವುದು ಏನಿಸಿತು ಅಂತ ನಿಮ್ಮ ಅಭಿಪ್ರಾಯ ಹೇಳಬೇಕು. ಹೇಳಿದ್ರೆ ಮಾತ್ರ ಅಲ್ವಾ ಆಗ್ಬೋದು. ಅಯ್ಯೋ, ಈಗ ಫುಲ್ ಟೆನ್ಷನಲ್ಲಿ ಬೆಳ್ಕೊಂಡು ತುಗುಡಿ ಅಂತ ಹಾಕಿಸಲ್ವಾ? ಗೊತ್ತಿರೋ ಬಗ್ಗೆ ಅಂತಾಯ್ತು, ಹೌದಲ್ವಾ? ಏನ್ ಮಾಡುದು ಅಂತ
ಅದಕ್ಕೊಂದು ದಾರಿ ತೋರ್ಲಿಕ್ಕೆ ಒಬ್ಬ ಬಂದ. ಹೇಗೆ ಉಳಿತು ನಿಂಗೆ ಅದು ಮಾಡಬೇಕು ಅಂತ? ಗೊತ್ತಿತ್ತಾ? ಮುಂಚೆ ಎಲ್ಲಿಯಾದ್ರೂ ನೋಡಿದೀಯಾ? ಯಾವುದಲ್ಲಿ? ವೆರಿ ಗುಡ್. ಅತಿಯಾಗಿಯೂ ಬಳಸಬಾರ್ದು. ಸಮಯ. ನನ್ನ ಹೆಸರು ವಿಲಾಕ್ಷಿಣಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಳ್ಳಿಯಲ್ಲಿ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದೀನಿ. ಯುವ ಸ್ಪಂದನ ಅನ್ನುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ. ಇಲ್ಲಿ ಹೇಳಿದಂತಹ 6 ವಿಷಯಗಳು ಎಲ್ರಿಗೂ ಅರ್ಥವಾಗುವ ಹಾಗಿತ್ತು. ಮತ್ತು ಒಳ್ಳೆಯ ಚಟುವಟಿಕೆಗಳನ್ನು ಮಾಡಿಸಿ ನಮಗೆ ಅರ್ಥವಾಗುವ ಹಾಗೆ ವಿವರಿಸಿದ್ದಾರೆ. ಕಾರ್ಯಕ್ರಮದ ನಿರ್ವಹಣೆ ಕೂಡ ಅದ್ಭುತವಾಗಿದೆ. ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕನ್ನೋದನ್ನು ಚಟುವಟಿಕೆಗಳ ಮೂಲಕ ನಮಗೆ ಅರ್ಥ ಮಾಡಿಸಿಬಿಟ್ರು. ಆಮೇಲೆ ಲೈಂಗಿಕತೆ, ಆಮೇಲೆ ಶಿಕ್ಷಣದಲ್ಲಿ ಬರುವಂತಹ ಗೊಂದಲ, ನಮಗೆ ಆಗುವಂಥ ಸಮಸ್ಯೆಗಳ ಬಗ್ಗೆ ಎಲ್ಲ ಹೇಳಿದರು. ಸುರಕ್ಷತೆ, ಮೊಬೈಲ್ ನಾವು ಹೇಗೆ ಯೂಸ್ ಮಾಡಬೇಕು ಅಥವಾ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನೆಲ್ಲ ಹೇಳಿದರು. ಅದನ್ನು ಕೂಡ ಹೇಳಿದರು. ಸೈಬರ್ ಕ್ರೈಮ್ ಬಗ್ಗೆ ಕೂಡ ಹೇಳಿದರು. ಎಸ್, ಜೈ ಯುವ ಸ್ಪಂದನ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಳ್ಳಿ ಕಾರ್ಕಳ